ಮಾನವೀಯ ಅಪ್ಪು ಅಭಿಮಾನಿಗಳ ಸಂಘಕ್ಕೆ ನೂತನ ತಾಲೂಕು ಅಧ್ಯಕ್ಷರಾಗಿ ಬಸವರಾಜ ಸ್ವಾಮಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಗಂಗಾಮತ ಸಮುದಾಯದ ಭವನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಎಲ್ಲರ ಒಮ್ಮತದ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ವಿಶೇಷವೆಂದರೆ ಬಸವರಾಜ ಸ್ವಾಮಿ ಅವರ ಹುಟ್ಟುಹಬ್ಬದ ದಿನವೇ ಅವರಿಗೆ ಈ ಮಹತ್ವದ ಹುದ್ದೆ ಒಲಿದು ಬಂದಿದೆ. ಪದಗ್ರಹಣದ ಬಳಿಕ ಮಾತನಾಡಿದ ಅವರು, ಮಾಜಿ ಅಧ್ಯಕ್ಷರಾದ ರಾಜೇಶ್ ಹಾಗೂ ರೇಣುಕಾ ರಾಜ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಮತ್ತು ಅಪ್ಪು ಅವರ ಜಯಂತಿಗಳ ಸಂದರ್ಭದಲ್ಲಿ ಬಡವರು ಹಾಗೂ ಶೋಷಿತರಿಗೆ ನೆರವಾಗುವಂತಹ ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಿದ್ದಾರೆ ಹಾಗೂ ಹೋಗುತ್ತೇನೆ ಎಂದು ಭರವಸೆ ನೀಡಿದರು. ಒಟ್ಟಿನಲ್ಲಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ಬಸವರಾಜ ಸ್ವಾಮಿ ಅವರಿಗೆ ಅಪ್ಪು ಅಭಿಮಾನಿಗಳ ಬಳಗದಿಂದ ದೊರೆತಂತಹ ಈ ಹೊಸ ಜವಾಬ್ದಾರಿ ಮಾನವಿಯಲ್ಲಿ ಸಮಾಜ ಸೇವೆ ಹೊಸ ಸಂಚಲನಕ್ಕೆ ದಾರಿಯಾಗಿದೆ. ಎಲ್ಲರಿಗೆ ನಮಸ್ಕಾರ. ಇಂದಿನ ದಿನ ನಮಗೆ ತುಂಬಾ ಸಂತೋಷ ದಿನ ಆಗಿದೆ. ಏನಂದ್ರೆ ನಾವು ಮಾನವಿ ತಾಲೂಕು ಅಪ್ಪು ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಸರ್ವರ ಸಮ್ಮುಖದಲ್ಲಿ ನನ್ನ ನೇಮಕ ಮಾಡಿದ್ದಾರೆ. ನಮ್ಮ ರಾಜೇಶ್ ಆಗಿರ್ಲಿ ಅಥವಾ ರೇಣುಕಾ ರಾಜ್ ಆಗಿರ್ಲಿ, ಕೆ ಸಾಜಿದ್ ಪಾಷ ಅವರಾಗಿರ್ಲಿ, ಇವ್ರ ಸಮ್ಮುಖದಲ್ಲಿ ನಾನು ನೇಮಕನಾಗಿದ್ದೇನೆ. ಇವಾಗಿನಿಂದ ನನಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು. ಏನಪ್ಪಾ ಅಂದ್ರೆ ಇವರು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಹೋಗ್ತಾ ಇದ್ರು, ಅದೇ ರೀತಿ ನಾವು ಕಾರ್ಯಕ್ರಮಗಳನ್ನು ನಾವು ಮುಂದುವರ್ಸ್ಕೊಂತ ಹೋಗ್ತಿದೀವಿ. ಸಾಮಾಜಿಕವಾಗಿ ಚಟುವಟಿಕೆಗಳನ್ನು ವಹಿಸ್ಕೊಳ್ತಿದ್ದೇವೆ. ಮತ್ತೆ ಇವರ ಸಹಕಾರ ಮತ್ತು ಎಲ್ಲಾ ರೀತಿಯಿಂದ ಸಹಕಾರ ಇರಬೇಕಾಗಿ ಇವರಲ್ಲಿ ವಿನಂತಿಸ್ಕೊಳ್ತಿದ್ದೇನೆ. ಅಂದ್ರೆ ನಮ್ಮ ಮಾಜಿ ಅಧ್ಯಕ್ಷರಲ್ಲಿ ಇವರಿಂದ ನಾವು ತುಂಬಾ ಪ್ರೇರಣೆಯರಾಗಿದ್ದೇವೆ. ಆಮೇಲೆ ನಮ್ಮ ಇದರಿಂದ ಏನ್ ಅಪ್ಪು ಅಭಿಮಾನಿಗಳ ಸಂಘದಿಂದ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಕಾರ್ಯಕ್ರಮ ಆಗ್ಲಿ, ಡಾಕ್ಟರ್ ರಾಜ್ಕುಮಾರ್ದವ್ರದ್ದಾಗ್ಲಿ, ಡಾಕ್ಟರ್ ಶಿವರಾಜ್ ಕುಮಾರ್ದಾಗ್ಲಿ, ಇವರ ಹುಟ್ಟು ಹಬ್ಬವನ್ನು ನಾವು ಸಾಮಾಜಿಕವಾಗಿ ಅಂದ್ರೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಮತ್ತು ಅನಾಥಾಶ್ರಮಗಳಿಗೆ ಹಣ್ಣು ಹಂಪಲು ಕೊಡುವುದನ್ನು ಮಾಡ್ತಾ ಇದ್ರು ನಮ್ಮ ಮಾಜಿ ಅಧ್ಯಕ್ಷರು. ಇಂದಿನ ದಿನ ನಮ್ಗೆ ಅವರು ಅದೇ ಪ್ರೇರಣೆಯಿಂದ ಅವರು ವಹಿಸಿಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತೀನಿ ಅಂತೇಳಿ ತಮ್ಮಲ್ಲಿ ಮೊದಲಿಗೆ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂತ ನನ್ನ ಪ್ರೀತಿಯ ಅಣ್ಣನವರಾದಂತ ಬಸವರಾಜಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗೆ ಈ ದಿನ ಅವರು ನಮ್ಮ ಮಾನಿ ತಾಲೂಕಿನ ಅಪ್ಪು ಅಭಿಮಾನಿ ಬಳಗದ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು ಅದು ಸಹ ಬಹಳ ಸಂತೋಷದ ವಿಚಾರ. ಅದು ಸಹ ಅವರಿಗೆ ನಾವು ಶುಭಾಶಯವನ್ನು ಕೋರುತ್ತೇನೆ. ನಾವು ಹಲವಾರು ವರ್ಷಗಳಿಂದ ನಾವು ಮಾನವಿಯಲ್ಲಿ ಅಪ್ಪು ಅಭಿಮಾನಿ ಬಳಗವನ್ನು ಎಲ್ಲರ ಒಂದು ಸಮ್ಮುಖದಲ್ಲಿ ನಾವು ಸ್ಥಾಪನೆ ಮಾಡಿ ಮಾನವಿಯಲ್ಲಿ ಒಂದು ಅಪ್ಪು ಅಭಿಮಾನಿ ಬಳಗದ ಒಂದು ವೃತ್ತವನ್ನು ಸ್ಥಾಪನೆ ಮಾಡಿದ್ವಿ. ತದನಂತರ ಎಲ್ಲ ಒಂದು ಸರ್ಕಾರಿ ಶಾಲೆಗಳಲ್ಲಿ ಆಗಿರ್ಬೋದು, ಆಮೇಲೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗ್ಬೋದು, ನಮ್ಮ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ನಾವು ಸಮಾಜ ಸೇವೆಯನ್ನು ಮಾಡುತ್ತಾ ಎಲ್ಲ ಒಂದು ನೆರಳಾಶ್ರಮ ಆಗಿರ್ಬೋದು, ಪ್ರತಿಯೊಂದು ವಿದ್ಯಾರ್ಥಿಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ನಮ್ಮ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ನಾವು ಸೇವೆ ಸಲ್ಲಿಸುತ್ತಾ ಮುಂದುವರ್ಸ್ಕೊಂಡು ಬಂದಿವಿ. ತದನಂತರ ನಾವು ರಾಜೀನಾಮೆ ಕೊಟ್ಟ ನಂತರ ತದನಂತರ 2ನೇ ಅವಧಿಯಾಗಿ ರೇಣುಕರಾಜನ ಆಯ್ಕೆ ಮಾಡಿದ್ವಿ. ಅವರು ಸಹ ನಮ್ಮ ಸಮಾಜ ಸೇವೆಯಲ್ಲಿ ಒಂದು ರಕ್ತದಾನ ಶಿಬಿರ ಆಗಿರ್ಬೋದು, ಮತ್ತೆ ಸರ್ಕಾರ ಆಸ್ಪತ್ರೆ ಆಗಿರ್ಬೋದು, ನೆರಳಾಶ್ರಮ ಪ್ರತಿಯೊಂದರಲ್ಲಿ ಅವರು ಸಹ ಸೇವೆ ಸಲ್ಲಿಸುತ್ತಾ ಮುಂದುವರ್ಸ್ಕೊಂಡು ಬಂದ್ರು. ತದನಂತರ ಅವರು ಸಹ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಆದ ನಂತರ ಈ ತೆರವು ರಾಜೀನಾಮೆ ತದನಂತರ ಈ ಅಧ್ಯಕ್ಷರ ಸ್ಥಾನವನ್ನು ಅಲ್ಲಿಗೆ ಸ್ಟಾಪ್ ಆಗಿತ್ತು. ತದನಂತರ ನಾವೆಲ್ಲರೂ ಈ ದಿನ ಎಲ್ಲ ನಮ್ಮ ಅಪ್ಪನ ಬಳಗದವರು ಎಲ್ಲರೂ ಸೇರಿ ಮತ್ತೆ 3ನೇ ಅವಧಿಗೆ ಒಮ್ಮತದಿಂದ ಈ ದಿನ ನಮ್ಮ ಅಣ್ಣರಾದಂತ ಬಸವರಾಜಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಸಹ ನಾವು ಎಲ್ಲರೂ ಸೇರಿ ಸರ್ವಾನುಮತ